ಮರ್ಯಾದೆ ಹೋಗತ್ತ ನಿನ್ನ ಮರ್ಯಾದೆ ಹೋಗುತ್ತಂದ್ರೆ ನಾ ಹೇಳೋಣ ಅಣ್ಣ ಹೇಳೇ ಬೇಡಪ್ಪ ಹುಲಿಗಳು ಮುಂದ್ ಬಾ ಇಲ್ಲಿ ಬಾ ನೀನು ನಾಗಪ್ಪನ ಹೊಂದ ಅದನ ನಾಗಪ್ಪ ಲೈಟ್ ಹಚ್ಚ ಅಯ್ಯೋ ಅವ ಕರುದು ಹಿಡಿಯಾಕ ಬಂದಾನಪ್ಪ ಯಪ್ಪ ಅವ ಏನು ಮಾಡ್ಯಾನ ಹೇಳೀಗ ಹೆಂಗೋ ಈಗ ಸಿರಿಕಾರನ ಮುಗ್ದೈತಿನ ಡೆಲಿವರಿ ಆಗಿ ಹೆಸರಿಟ್ಟು ಮನೇನ ಕರ್ಕೊಂಡು ಹೋಗಿ ಪ್ಲ್ಯಾನ್ಯಾಗ ಅದಾನವ ನೀವಿಬ್ರು ಲಗ್ನ ಆಗಿದ್ರಿ ಇಬ್ರು ಹನಿಮೂನಿಗೆ ಬಸ್ಸಿಗೆ ಹೊಂಟಿದ್ರಿ ಬಸ್ ಹೋಗಿ ನನಗೆ ಗೊತ್ತೈತಿ ಯಾರ್ಯಾರು ಕೂಡ ಹೋಗ್ಯಾರ ನೀ ಮತ್ತು ನಾ ಹೇಳಿದೆ ಟಾಟಾ ಕೇಳ ಟ್ರೈನ್ ಬಸ್ನ್ಯಾಗ ಹೊಂಟಿದ್ರಿ ನೀನು ನಿಮ್ಮನ್ನ ಬುಸ್ ನಾಗಪ್ಪನ ನನಗೆ ಅಣ್ಣ ನಿನಗೆ ಮಾವ ಟ್ರೈನ್ಯಾಗ ಇದು ಬಸ್ನ್ಯಾಗ ಹನಿಮೂನಿಗೆ ಹೊಂಟಿದ್ರಿ ನಾ ಕಂಡಕ್ಟರ್ ಟಿಕೆಟ್ ಅನ್ಕೊಂತ ಬಂದ ಇವರಿಬ್ಬರದು ಹಿಂದೆ ಆಲ್ರೆಡಿ ಡಿಂಗ್ಡಾಂಗ್ ಚಲೋ ಆಗಿತ್ತು ಅಂದ್ರೇನು ಹೊಸ ಲಗ್ನ ಹೊಸ ಉರುಪು ತಡಿಯ ನಿಂದ ಆಗೈತೆ ಯಾರ್ದಾರ ಆಗೈತೆ ಏನು ಒಂದ ಚಿಪ್ಸ್ನ್ಯಾಗ ಇಬ್ರು ಕಡ್ಕೊಳ್ಳೋದೇನು ಒಂದ ಶೇಬು ಒನ್ಯಾಗ ಇಬ್ರು ಕಡ್ಕೊಳ್ಳೋದೇನು ಹೊಸ ಗಂಡ ಹೆಂಡತಿ ಇವ್ರ ಮುಂದೊಬ್ಬ ಮುದುಕ್ ಕುಂತಿದ್ದವ ಉರ್ಕೊಳಕತ್ತಿದ್ದವ ಅವನು ನನ್ನ ಮುದಿಕಿಲ್ಲ ಮನೆಗೆ ಹೋಗಿ ಕಡ್ಕೊಳ್ಳೇನಂದ್ರ ಅಂತ ಕಂಡಕ್ಟರ್ ಟಿಕೆಟ್ ಏನವದ ಟಿಕೆಟ್ ಅನ್ಕೊಂತ ಬಂದ ಈಕಿ ಗಂಡ ನಾಗಪ್ಪನ ಪಕ್ಕಂದಾಗ ಪರ್ಸ್ ಹುಡುಕ್ಯಾಡಕ್ ಹೋಗಿ ಹಿಂಗೆ ಸೀಟಿಂದ ಒಂದು ಚಡಿ ಬಡಿತ್ರಿ ಕೈಗೆ ನಾಗಪ್ಪನ ನನಗಲ್ಲ ಅವಂಗ ಈಕೆ ಅಂದ್ಲ ರೀ ಏನಾತ್ರಿ ನಡೀರಿ ದವಾಖಾನಿಗೆ ಹೋಗುನು ರೀ ಏನಾತ್ರಿ ನಡೀರಿ ದವಾಖಾನಿಗೆ ಹೋಗುನು ಅಂದ್ಲ ಪಲ್ವಿ ನಾಗಪ್ಪನಂದ ಹುಚ್ಚಿ ಅಲ್ಲಿ ಇಲ್ಲಿ ಹೋಗಿ ಏನು ಮಾಡ್ತಿ ಔಷಧಿ ಇಲ್ಲೇ ಐತಿ ನಿನ್ನ ಹಂತ್ಯಾಕ ಅಂದ ಏನ್ರಿ ಅದ ಅಂದ್ಲಿಕ್ಕಿ ಒಂದು ಮುತ್ತು ಕೊಡು ಅಂದ ಈಕೆ ಹೆಂಗ್ ಕೊಟ್ಟಿ ಹೆಂಗ್ ಕೊಟ್ಟಿ ಕೊಡು ಏನಮ್ಮೆ ಹಿಂಗೆ ಕೊಟ್ಟ ಕರ್ಗಾಗೆ ನಾವು ನಮ್ಮ ಅನ್ನ ಏನೋ ಒಗದ್ರಪ್ಪ ಹೆಂಗ್ ಕೊಟ್ಟಿ ಮುತ್ತು ಹಿಂಗೆ ಕೊಡತ್ಲೆ ನಾಗಪ್ಪನಂದವ ಏನು ರತಿ ಅಂತ ಹೆಂತಿ ಪಡನ್ಯಪ್ಪ ನಾ ನಿಮ್ಮ ಮುತ್ತು ಗಮ್ಮತ್ತಲ್ಲ ನೀವು ಕಿಮ್ಮತ್ ಕಳಿವಾರ ನೀವು ಹೇಳ್ತೀನಿ ರೀ ಮುತ್ತು ಕೊಟ್ಟು ಗುಟ್ಲೆ ಈಕಿ ಪಲ್ವಿ ಯಾವ ಮುತ್ತು ಕೊಟ್ಲು ನಾಗಪ್ಪನಂದವ ನನ್ನ ನೋವೆಲ್ಲ ಮಾಂಗ ಮಾಯ ಆತ್ ನೋಡು ಅಂದವ ಮುಂದೆ ಮುದುಕ್ ಕುಂತಿದ್ನಲ್ರಿ ಎದ್ದು ಬಂದವ ಮೆಲ್ಕ ಬಂದ್ ನೋಡದ ಅಂದ್ರೆ ಅಲ್ಲಿ ಊರ್ ಹೊರಗೆ ನಿಂದಿರ್ತಾನೆ ನಾವು ಅಲ್ಲ ಫಸ್ಟ್ ಪಾಳ್ಯಕ್ಕೆ ಹೋಗ್ಲಿ ನಿಂದಿರ್ತಾನೆ ಈಗ ಯಾವಾಗ ಈಕಿ ಮುತ್ತು ಕೊಟ್ಲು ಎಲ್ಲ ನೋವು ಕಮ್ಮಿ ಆತ್ ನೋಡು ಅಂದ ಅಂತ ಒಬ್ಬ ಮುದುಕಿ ಎದ್ದು ಬಂದು ಈಕಿ ಮಗ್ಗಲ್ ನಿಂತ ಗಂಡ ಇಂತಿ ಮಗ್ಲ ತಮ್ಮ ತಮ್ಮ 9 ಲಕ್ಷ ರೂಪಾಯಿ ಹಾಳು ಮಾಡೀನಿ ಜೀವನದಾಗ ಎಲ್ಲಿ ಕಡಿಮೆ ಆಗಿಲ್ಲ ಇನ್ನೂ 10 ಲಕ್ಷ ರೂಪಾಯಿ ನಿನ್ನ ಹೆಂಡತಿ ಕೊಡ್ತೀನಿ ನನಗೊಂದು ಮುತ್ತು ಕೊಡಿಸ್ಲಿ ಕಡಿಮೆ ಆಕೈತಿ ಅಂದ ಎಲ್ಲಿ ನಾಗಪ್ಪನಂದ ಅಲ್ರಿ ಕಾಕರ ಏನಾಗೈತ್ರಿ ಎಲ್ಲಿ ಕೊಡ್ಬೇಕ್ರಿ ಏನ್ರಿ ಅಂತ ನಮ್ಮ ನಾಗಪ್ಪನಂದ ಅವ ಅಂದಲೇ ತಮ್ಮ 10 ಲಕ್ಷ ರೂಪಾಯಿ ದವಾಖಾನಿಗೆ ಹಾಳು ಮಾಡೀನಿ ಇನ್ನು 10 ಲಕ್ಷ 20 ಲಕ್ಷ ರೂಪಾಯಿ ನಿನ್ನ ಹೆಂಡತಿ ಕೈಯಾಗ ಕೊಡ್ತೀನಿ ಮೂಲವೇದಿ ಆಗೈತಿ ನನಗೊಂದು ಮುತ್ತು ಕೊಡಿಸ್ಲೆ ಅಂದವ ಇಬ್ಬರದು ಬಸ್ನ್ಯಾಗ ಡಿಂಗ್ಡಾಂಗ್ ನಡೆದಿತ್ತಲ್ಲ ಸರಳ ಬಸ್ ಹಿಡಿದು ಮನೆಗೆ ಅಲ್ಲಿ ಮಾಡ್ಬೇಕು ಎಲ್ಲ ಕಡೆ ಮಾಡ್ತಾರಣ್ಣ ನೀನು ಕೋಡಿ ಬಾಯ್ಲಿ ಹುಡುಗಿ ಎಲ್ಲೋದವ ಬಾಯ್ಲಿ ಪಟ್ನ ಬಾ ಟೈಮ್ ಇಲ್ಲ ನನಗೆ ಮುಂದೆ ಅಫ್ಜಲ್ಪುರಕ್ಕೆ ಹೋಗ್ಬೇಕು ಯಾರ ಬರ್ರ ಮರ ಗಣಮಗ ಹೌದ ಅಲ್ಲಿ ಹೆದರ್ಬೇಡ ಅಟ್ಯಾಕ್ ಹೆದರ್ತಿ ಮಗ್ಲ ಬಾಯ್ಲಿ ನಮ್ಮ ಹುಲಿನ ಏನಾರು ಕೇಳೋದೈತನ ನಿಮ್ಮ ಹುಲಿ ನೀ ಏನಾರ ಏನು ಕಲಿಸ್ಕೊಡ್ಬಾರ್ದ ಇಲ್ಲ ನಾ ಏನು ಹೇಳುದಲ್ವಾ ಒಟ್ಟ ಇಲ್ಲ ಏನ್ ನಿನ್ನ ಹೆಸರು ಆಂಜನೇಯ ಸೀದಾ ಎತ್ತೆ ಬಿಡದ ಮ್ಯಾಕ ನಾನು ಎತ್ತಕ್ಕಾಗತ್ತೆ ನಿಮ್ಮ ಅಣ್ಣಕ್ಕೆ ಬರೀ ಒಂದು ಯಾವ ಬೇರು ಅನ್ನೋದು ಗೊತ್ತಾಗಲಾರ್ದಕ್ಕ ಸಂಜೀವಿನಿ ಬೇರಿಗೋಸ್ಕರ ಇಡೀ ಗುಡ್ಡನ ಹೊತ್ಕೊಂಡ್ಬಂದು ವಂಶದಾಗ ಹುಟ್ಟಿದ ಮಕ್ಕಳು ನಾವು ಇನ್ನು ನಿನ್ನ ಹೊರದೆ ಆ ಲೆಕ್ಕ ಕಿಮ್ಮತ್ ಕಳ್ಕೊಬೇಡ ಮಂದ್ಯಾಗ ನಾ ಎತ್ತಿ ತೋರ್ಸಿದ್ನಿ ಅಂದ್ರ ನಾ ಎತ್ತಲಿಲ್ಲ ಅಂದ್ರ ಈ ಊರಿಗೆ ಮಗ ನಾ ಎತ್ತಲಿಲ್ಲ ಅಂದ್ರೆ ಈ ಊರಿಗೆ ಮಗ ನಿನ್ನ ನಾ ಎತ್ತಿ ತೋರ್ಸಿದ್ನಿ ಅಂದ್ರೆ ನೀ ಏನದಿಲ್ಲ ನಮ್ಮ ಬೈರ್ನಾಕ್ನಳ್ಳಿ ಇಡೇ ಊರಿಗೆ ಸೊಸಿ ಆಗ್ಬೇಕು ನೀ ಮನಿಗೆ ಸೊಸಿ ಆದ್ರೆ ಸೇರಿ ಇಡ್ತಾರ ಬಾಗಿಲಿಗೆ ಊರಿಗೆ ಸೊಸಿ ಆದ್ರೆ ಅಗಸಿ ಬಾಗಿಲ ಸೇರಿಟ್ಟು ಓದಿಸ್ತೀವಲ್ಲ ನಾವು ಇಡೇ ಊರಿಗೆ ಸೊಸಿ ದಿನ ಒಬ್ಬರ ಮನೆಗೆ ಹೋಗೋದು ನಿಮ್ಮ ಮುಸುರ್ದಿ ಕಕ್ಕ ಕೇಳಿ ಹೆಂಗ್ ಕೇಳ್ತಿ ಪಟ್ಟ ಎಷ್ಟನೇ ಕ್ಲಾಸ್ ಇಲ್ಲಿ ಅಪ್ಪಾಜಿ ಇಂಗ್ಲೀಷ್ ಮೀಡಿಯಂ ಅನ್ನಿ ನೀವು ಬ್ಯಾಡು
ನನಗೆ ಅದೊಂದು ಆಗಿ ಬರೋದಿಲ್ಲ. ಹ್ಮ್ ದಯವಿಟ್ಟು ಹೇಳ್ತೀನಿ ರೀ, ಎಲ್ಲ ತಾಯಂದ್ರದರಿ, ಅಣ್ಣಾರದರಿ, ಕಾಕಾರದರಿ, ತಮ್ಮಾರದರಿ, ಇಂಗ್ಲೀಷ್ ಮೀಡಿಯಮ್ನಾಗ ಕಲಿಸಿದ್ರಷ್ಟ ಮಕ್ಕಳು ಶಾನ್ಯಾರಕ್ಕರ ನೌಕರಿ ಸಿಗುತ್ತನ್ನೋ ತಲೆ ಅಂತ ತೆಗೆದು ಬಿಡ್ರಿ ಅಣ್ಣ. ಇವೆಲ್ಲ ಇಂಥ ಉತ್ತರ ಕರ್ನಾಟಕದ ಎಷ್ಟೆಷ್ಟು ಮಾಸ್ಟರ್ ಪೀಸ್ ಅದಾವಲ್ಲ, ಎಲ್ಲ ಈ ಮಾಸ್ಟರ್ ಪೀಸ್ಗಳು ಹುಟ್ಟಿದ್ದು ಕರ್ನಾಟಕದಾಗ, ಕಲಿತಿದ್ದು ಕನ್ನಡ ಶಾಲ್ಯಾಗ. ಅದಕ್ಕೆ ದಯವಿಟ್ಟು ತಾಯಂದ್ರಲ್ಲಿ ಒಂದು ಕೈ ಮುಗಿದು ಕಲಿಸ್ರಿ ಮಕ್ಕಳಿಗೆ. ಇಂಗ್ಲೀಷ್ ಅನ್ನೋದು ಸಬ್ಜೆಕ್ಟ್ ಆಗಿರ್ಬೇಕು, ಇಂಗ್ಲೀಷ್ ಜೀವನ ಆಗ್ಬಾರ್ದು. ಮೊದಲು ನಮ್ಮ ಸರ್ಕಾರಿ ಕನ್ನಡ ಶಾಲೆ ಒಳಗೆ ಶಾಲೆ ಕಲಿಸೋದು ಕಲಿಸ್ರಿ, ಕನ್ನಡವನ್ನು ಕಲಿಸ್ರಿ, ಕನ್ನಡಕ್ಕೆ ಅತಿ ಹೆಚ್ಚು ಕೊಡ್ರಿ, ಇಂಗ್ಲೀಷ್ ಮೀಡಿಯಮ್ಗಳನ್ನು ಕಲಿಸೋದು ಕಡಿಮೆ ಮಾಡಿರಿ ಅಂತ ಭಾಳ ಕೈ ಮುಗಿದು ಕೇಳ್ತೀನಿ ರೀ ಅಣ್ಣ. ಯಾಕಂತ ಕೇಳ್ರಿ, ನಮ್ಮ ಕರ್ನಾಟಕದ ಕನ್ನಡ ಶಾಲೆಗಳ ಸಂಖ್ಯೆ ಭಾಳ ಕಮ್ಮಿ ಆಗಕತ್ತವ್ರಿ ಅಣ್ಣ. ಅದಕ್ಕೆ ದಯವಿಟ್ಟು ತಾಯಂದ್ರು ಯಾವ ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ರಿ. ಇಂಗ್ಲೀಷ್ ಮೀಡಿಯಮ್ನಾಗ ಕಲ್ತಾರೆ ಎಷ್ಟು ಮಂದಿ ನೌಕರಿ ಸಿಕ್ಕೈತಿ ನಿಮಗೆ? ಭೂಮಿ ಮ್ಯಾಗ ಹೊಲ ಐತ್ರಿ, ರೈತರ ಮಕ್ಕಳು ರೈತರಾಗೋದು ಏನು ತಪ್ಪೈತೆ? ಅವನವನು ಭೂಮಿ ಮ್ಯಾಗ ವಿದ್ಯೆ ನಂಬಿ ಬದುಕವಂಗ ಒಂದದಾರಿ ಅವ, ವಿದ್ಯೆ ನಂಬಿ ಬದುಕವಂಗ ಒಂದದಾರಿ. ಈ ರಟ್ಟಿ ನಂಬಿ ಬದುಕವ ಭೂಮಿ ಮ್ಯಾಗ ಸಾವಿರಾರು ದಾರಿ, ಎಲ್ಲರ ದುಡಿದು ತಿಂದು ಬದುಕ್ತಾನವ. ಮತ್ತು ಇಂಗ್ಲೀಷ್ ಮೀಡಿಯಮ್ ಅಂದ ನಂಗೆ ಮೂಡ ಹಾಳತ್ತ. ಐ ಕಾಂಟ್ ಬಿಲೀವ್ ದಿಸ್. ಇರಲಿ, ಥ್ಯಾಂಕ್ ಯು ಸೋ ಮಚ್. ಕನ್ನಡವನ್ನು ಬೆಳೆಸ್ರಿ, ಕನ್ನಡ ಉಳಿಸ್ರಿ, ಮಕ್ಕಳನ್ನ ಕನ್ನಡ ಶಾಲ್ಯಾಗ ಕಲಿಸ್ರಿ. ನಂದು ನನ್ನ ಮಿಸ್ಸಸ್ದು ವಾದ ಆಗಿದ್ದಿದ, ಶಾಲೆ ಕಲ್ತ್ರ ಕನ್ನಡ ಶಾಲ್ಯಾಗ ಕಲಿಬೇಕು ನನ್ನ ಮಗ, ಇಲ್ಲ ಅಂದ್ರೆ ಶಾಲಿನ ಹಚ್ಚೋದಿಲ್ಲ. ಅವನ್ನ ನಿರ್ಧಾರ ಮಾಡಿಬಿಟ್ಟಿವಿ ನಾವು. ಸಬಾಸ್. ಅವನು ಇಲ್ಲಂಗೆ ನನ್ನಂಗೆ ಹಾಡು ಹಾಡೋ ಗಾಯಕ ಆಗ್ಬೇಕು ಒಂದು, ಇಲ್ಲ ಕನ್ನಡ ಶಾಲೆ ಕಲಿತು ಪೊಲೀಸ್ ಆಗ್ಬೇಕು ಒಂದು. ಮಾಡಿಸ್. ಹಾಂ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ರಿ, ತಮ್ಮ ಮಕ್ಕಳನ್ನ ಕನ್ನಡ ಶಾಲೆ ಒಳಗೆ ಕಲಿಸ್ರಿ. ಭಾಳ ದಯವಿಟ್ಟು ಅರ್ಥ ಮಾಡ್ಕೊರಿ. ಯಾಕೆ ಪದೇ ಪದೇ ನಾ ಇದನ್ನು ಹೇಳ್ತೀನಂದ್ರೆ, ನಮ್ಮ ಕನ್ನಡ ಭಾಷೆನ ಎಷ್ಟು ಜನ ಮರೆಯಾಕತ್ತಾರಂದ್ರೆ, ನಮ್ಮ ಭಾಳ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ವಿ ನಾವು. ಎಷ್ಟು ಖುಷಿ ಆಯ್ತು ನನಗಂದ್ರೆ, ಗೋವಾದಾಗ ಕಾರ್ಯಕ್ರಮ ಮಾಡೀವ್ರಿ ನಾವನ್ನ. ನೋಡಿರ್ಬೋದು ನೀವು ವಿಡಿಯೋಸ್ಗಳೆಲ್ಲ. ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಗೋವಾದಾಗ ಮಾಡಿದ್ರೆ, ಗೋವಾದಾಗ ಭಾಳ ಅಂದ್ರೆ 200-300 ಜನ ಸೇರ್ತಾರೆ ಅನ್ಕೊಂಡ್ರೆ 9,000 ಜನ ಕನ್ನಡಿಗರು ಸೇರ್ಯಾರ ಇಲ್ಲಿ. ನಮ್ಮ ಕರ್ನಾಟಕ ಅರ್ಧ ರಾಜ್ಯನ ಅಲ್ಲಿ ಕಟ್ಟ್ಯಾರ. ಅದು ಭಾಳ ಹೆಮ್ಮೆ ಪಡುವಂಥ ವಿಚಾರ. ಅದಕ್ಕೆ ದಯವಿಟ್ಟು ಕನ್ನಡ ಶಾಲೆಗಳನ್ನು ನಿಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಮಕ್ಕಳು ಕಲಿಸ್ರಿ ಅಂತ ಭಾಳ ಕೈ ಮುಗಿದು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹೌದು, ಮೊನಾಲಿಸಾ ಯಾವ ಶಾಲೆ ಕಲ್ತಾಳೆ? ನೋಡಪ್ಪಾಜಿ, ಅವ್ರವ್ರ ಲಕ್ ಅದು. ಕುಬೇರಿದ್ದವ ಬೆಳಕು ಹರಿದ್ಲಿ ರೋಡಿಗೂ ಬರ್ಬೋದು, ರೋಡಿಗಿದ್ದವ ಬೆಳಕು ಹರಿದ್ಲಿ ಕುಬೇರನೂ ಆಗ್ಬೋದು. ಇಲ್ಲಿ ಬರೆದಿದ್ದು ಯಾವ ಮಗು ತಪ್ಸೋಕ್ಕಾಗಂಗಿಲ್ಲ. ಅವ್ರವ್ರ ಹಣೆ ಬರದಾಗ ಏನಿರ್ತದೆ ಹಾಗೆ ಆಕೈತಿ. ಎಲ್ಲರೂ ಮೋನಾಲಿಸ್ ಆಗ್ಯಾರಂತ ನೀ ಆಗೋಕ್ಕಾಗೋದಿಲ್ಲ, ಎಲ್ಲರೂ ಟಾಟಾ ಬಿರ್ಲಾ ಆಗ್ಯಾರಂತ ನಾ ಆಗೋಕ್ಕಾಗೋದಿಲ್ಲ. ಅವ್ರವ್ರ ಹಣೆ ಬರದಾಗ ಆಕೆ ಮೋನಾಲಿಸ್ ಆಕಿ ಲಕ್ ಇತ್ತು ಅಲ್ಲ. ನೀನು ದಪ್ಪ ಆಗ್ಬೇಕಂತಿದ್ದಿ ಆದಿ ಅಟೆ. ನೀ ದಪ್ಪ ಆದಂಗೆ ಆಕೆ ಆಗಕ್ಕಾಗತ್ತನ? ಆಕೆ ಆದಂಗೆ ನೀ ಅದಕ್ಕಾಗತ್ತನ? ನಾ ಹಿಂಗೆ ಇರೋ ಹಿಂಗೆ ನಮ್ಮ ಕೊಪ್ಪಳ ಜಿಲ್ಲೆಗೆ ದತ್ತು ಪುತ್ರನ, ಯಲಬುರ್ಗಿ ತಾಲೂಕು ಕುಕನೂರು ತಾಲೂಕಿಗೆ ಹೆತ್ತ ಮಗನ, ಕುಡುಗುಂಟಿಗೆ ಒಡ ಹುಟ್ಟಿದ ಮಗನ. ಹಿಂಗಾಗಿ ನಮ್ಮ ತಾಲೂಕು ಕಾರ್ಯಕ್ರಮ ಅಂದ್ರೆ ಭಾಳ ಖುಷಿಯಿಂದ ಬರ್ತೀವಿ, ಹೆಮ್ಮೆಯಿಂದ ಮಾಡ್ಕೋತೀವಿ. ತಾವೆಲ್ಲರೂ ಕಲಾವಿದರಿಗೆ ಆಶೀರ್ವದಿಸ್ರಿ. ನಿಮ್ಮ ಪ್ರೀತಿ ಪ್ರೋತ್ಸಾಹಿಸ್ತಾ ಹಿಂಗೇರ್ಲಿ ಅಂತ ಕೇಳ್ತಾ ಇನ್ನೊಂದು ಗೀತೆ